ಇವತ್ತು ನಾನು ಬಂದಿದ್ದು BMTC ಬಸ್ಸಲ್ಲಿ ಲೇಡಿ ಕಂಡಕ್ಟರ್ ಇದ್ದರು. ಆ್ಯಕ್ಚುಲಿ ಬೆಳಿಗ್ಗೆನೇ ಒಂದೊಳ್ಳೆ ಮೋಟಿವೇಶನ್ ಕೊಟ್ಟರು. ಅವರಿಗೆ ಲೆಕ್ಚರ್ ಆಗಬೇಕಂತ ಆಸೆ ಇತ್ತಂತೆ, ಆದರೆ ಕಂಡಕ್ಟರ್ ಆದರು. ಅವ್ರು ಯಾರ್ದೋ ಜೊತೆ ಕಾಲಲ್ಲಿ ಮಾತಾಡಿಕೊಂಡು ಅವ್ರು ಯಾವುದೋ ಡಿಪ್ರೆಷನಲ್ಲಿದ್ದರು ಅನಿಸುತ್ತೆ. ಇವ್ರು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಿದ್ರು, ಮಾಡ್ರನ್ ವೇಯಲ್ಲಿ ಮೋಟಿವೇಟ್ ಮಾಡ್ತಿದ್ರು. ಅದನ್ನು ನೋಡಿ ನಾನು ನನ್ನ ಫ್ರೆಂಡ್ ಮಾತಾಡ್ಕೋತಾ ಇದ್ವಿ, ನಮಗೆ ಉಗಿದು ಹೇಳ್ದಂಗಿದೆ ಅಂತ. ಸೊ ಆ ರೀತಿ ಒಳ್ಳೆ ಫ್ರೆಶ್ ಸ್ಟಾರ್ಟ್ ಥರ ಅನಿಸ್ತು. ಇಲ್ಲಿ ಬಗ್ಗಿಗೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಬಂದಮೇಲೆ ಹಾಗೆ ಒಂದು ಅಂಬಾಸಿಡರ್ ಕಾರ್ ಇತ್ತು, ಅದನ್ನು ನೋಡಿದ್ವಿ. ಫೈನಲಿ ಬಗ್ಗಿ ಸಿಕ್ತು. ನೋಡಿ ಈ ಥರ ಬಗ್ಗಿ ಇರುತ್ತೆ ನಾವು ಕ್ಯಾಂಪಸ್ ಒಳಗಡೆ ಹೋಗ್ಬೇಕಿದ್ರೆ. ಬಗ್ಗಿಯಲ್ಲಿ ಹಿಂದೆಗಡೆ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ಆ ಪಿಂಕ್ ಫ್ಲವರ್ ಬಿಡೋ ಗಿಡ ಇದೆಯಲ್ಲ ಈ ಸೀಸನಲ್ಲಿ, ಆ ಗಿಡಗಳದ್ದು ಒಂದು ಸಾಲೇ ಇದೆ ನಮ್ಮ ಕ್ಯಾಂಪಸ್ ಒಳಗೆ ಸ್ಟಾರ್ಟಿಂಗಲ್ಲಿ. ಒಳ್ಳೆ ವ್ಯೂ ಸಖತ್ತಾಗಿತ್ತು. ನೀವು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಆಫೀಸ್ ಒಳಗಡೆ ಕ್ಯಾಂಪಸ್ಸಿಗೆ ಹೋದ್ವಿ. ಆಫೀಸ್ ಒಳಗಡೆ ಹೋದ್ಮೇಲೆ ಹಾಗೆ ಮೀಟಿಂಗ್ ರೂಮು ಸಿಕ್ತು ಇವತ್ತು. ಒಂದೊಂದು ಸಲ ತುಂಬ ಜನ ಬಂದು ಎಲ್ಲ ಮೀಟಿಂಗ್ ರೂಮ್ ಸಿಗಲ್ಲ, ಮೀಟಿಂಗ್ ರೂಮೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಓಡಿಸಿಲ್ ಹೊರಗಡೆ ಕೂತ್ಕೊಬೇಕಿರುತ್ತೆ. ಹೊರಗಡೆ ಕೂತ್ಕೊಂಡ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಸೈಲೆಂಟಾಗಿ ಕೂತ್ಕೊಬೇಕು. ಅದಕ್ಕೆ ನಮಗೆ ಸ್ವಲ್ಪ ಮೀಟಿಂಗ್ ರೂಮ್ ಬೇಕು. ಹಾಗೆ ಮೀಟಿಂಗ್ ರೂಮೇ ಹುಡುಕ್ತಿರ್ತೀವಿ. ಮೀಟಿಂಗ್ ರೂಮ್ ಸಿಕ್ತು. ಅಲ್ಲಿಂದ ಸಿಕ್ಕಾದ್ಮೇಲೆ ಲಾಗಿನ್ ಆದ್ವಿ, ಕೆಲಸ ಶುರು ಮಾಡಿದ್ವಿ. ನಾನು ಹಾಗೆ ನನಗೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ನಾವು 3 ಜನ ಒಟ್ಟಿಗೆ ಕೂತ್ಕೋತೀವಿ ಆಫೀಸಲ್ಲಿ. ಸೊ ಅವರಿಬ್ಬರು ಬೇರೆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದು, ನಾನೇ ಬೇರೆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದು. ಸೊ ಅದರಲ್ಲಿ ಒಬ್ಬಳು ನನ್ನ ಜೊತೆನೇ ನನ್ನದೇ ರೂಮ್ಮೇಟ್. ನನ್ನ ರೂಮಲ್ಲೂ ಅವಳ ಜೊತೆನೇ ಇರ್ತೀನಿ ಆ್ಯಂಡ್ ಆಫೀಸಲ್ಲೂ ಅವಳ ಜೊತೆನೇ ಇರ್ತೀನಿ. ಸ್ವಲ್ಪ ಹೊತ್ತು ಕೆಲಸ ಮಾಡಿ ಹೀಗೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಇಲ್ಲಿ ಬ್ರೇಕೌಟ್ ಏರಿಯಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾಯಿದ್ವಿ. ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ನಾವು ರೀಸೆಂಟಾಗಿ. ಸ್ವಲ್ಪ ಲೇಟಾಗಿ ಕಾಫಿಗೆ ಬರೋದು. ಕಾಫಿಗೆ ಬಂದಾಗ ಹಾಗೆ ಬಿಸ್ಕೆಟ್ ಎಲ್ಲ ಬಾಕ್ಸಲ್ಲಿ ಹಾಕ್ಕೊಂಡು ಎತ್ಕೊಂಡ್ಬರೋದು, ಬಿಸ್ಕೆಟ್ ತಿಂದು ಕಾಫಿ ಕುಡಿಯೋದು. ಅದೇ ಒಳ್ಳೆ ಲಂಚ್ ಮುಗಿಸ್ದಂಗೆ ಆಗುತ್ತೆ ನಮಗೆ. ಲಂಚ್ ಊಟನೇ ಮಾಡಿದ್ವಿ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಅದೆಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ಕತೆ ಹೊಡೆದು ಚಿಟ್ ಚಾಟ್ ಮಾಡಿ ಮಾತಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಆದಮೇಲೆ ಊಟಕ್ಕೆ ಅಂತ ನಾವು ಹೊರಟ್ವಿ. ಊಟಕ್ಕೆ ಕ್ಯಾಂಟೀನಿಗೆ ಹೋಗ್ತೀವಿ. ಯೂಶ್ವಲಿ ಲಂಚ್ ಬಾಕ್ಸ್ ಎಲ್ಲ ತರಲ್ಲ. ನಿಮಗೆ ಗೊತ್ತು ನಾನು PGಲಿರೋದು. PG ಊಟ ಯಾವ ರೇಂಜಿಗೆ ಬೇಸತ್ತೋಗಿರುತ್ತೆ ನಮಗೆ. 1 ಟೈಮ್ 2 ಟೈಮ್ ತಿನ್ನೋಕ್ಕೆ. ಇನ್ನು ಬಾಕ್ಸಿಗೆಲ್ಲ ತಂದು ತಿನ್ನೋಕ್ಕಾಗಲ್ಲ. ದೇವರಾಣೆಗೂ ಕೆಲಸ ಮಾಡೋದೇ ತಿನ್ನೋಕ್ಕೆ, ನೆಮ್ಮದಿಯಾಗಿ ಮಲ್ಗೋಕ್ಕಂತೆ. ಅಂಥದ್ರಲ್ಲಿ ನೆಮ್ಮದಿಯಾಗಿ ತಿಂತಾ ಇಲ್ಲ ಅಂದರೆ ಏನಕ್ಕೆ ಕೆಲಸ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ನ ತಗೊಂಡು ಯಾವಾಗಲೂ ಹೊರಗಡೆನೇ ಅಂದರೆ ಕ್ಯಾಂಟೀನಲ್ಲೇ ತಿನ್ನೋದು. ಕ್ಯಾಂಟೀನ್ ಏನಪ್ಪ ಇಷ್ಟೊಂದು ಖಾಲಿ ಇದೆ ಅಂತ ಅಂದ್ಕೊಬೇಡಿ. ನಾವು ಅವತ್ತು ಸ್ವಲ್ಪ ಲೇಟಾಗಿ ಊಟಕ್ಕೆ ಬಂದಿದ್ವಿ, ಹಾಗಾಗಿ ಕ್ಯಾಂಟೀನ್ ಫುಲ್ ಖಾಲಿ ಹೊಡಿತಿತ್ತು. ಇಲ್ಲಾಂದರೆ ಫುಲ್ಲು ಜನ ಇರ್ತಾರೆ. ಊಟ ಎಲ್ಲ ಮುಗಿಸಿ ಸಕ್ಕತ್ತಾಗಿ ಕೆಲಸ ಕೊಟ್ಟಿದ್ದರು ನನಗೆ. ಒಂದೇ ಸಮ ಹಾಕ್ಕೊಂಡು ರುಬ್ತಾಯಿದ್ರು. ಇನ್ನೇನು ವೇದಿಕ್ ಚಾಯ್ ಅಂತೆ, ಮತ್ತೊಂದು ಜಾಗ ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿದ್ವಿ, ಓಡಾಡ್ಕೊಂಡು ಏನೂ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಇವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ಸಿಗೂ ತುಂಬ ಕೆಲಸ ಇತ್ತು, ನನಗೂ ತುಂಬ ಕೆಲಸ ಇತ್ತು. ಬರೀ ಕೆಲಸ ಮಾಡಿದ್ದೇ ಆಯಿತು. ಕೆಲಸ ಎಲ್ಲ ಮಾಡಿ ಮುಗಿಸಿ ಹಾಗೆ ಸ್ವಲ್ಪ ಹೊತ್ತು ವಾಶ್ರೂಮ್ಗೆ ಅಂತ ಎದ್ದೋಗ್ತೀವಿ, ನೀರು ಕುಡಿಯೋಕ್ಕೆ ಅಂತ ಎದ್ದೋಗ್ತೀವಿ. ಇದೆಲ್ಲ ಇದ್ದಿದ್ದೆ ಆಫೀಸ್ಗೆ ಹೋದರೆ. ಅದೇ ವರ್ಕ್ ಫ್ರಮ್ ಹೋಮ್ ಮಾಡಿದರೆ ಶಿಸ್ತಾಗಿ ಕೂತ್ಕೊಂಡು ಊಟ ಮಾಡೋ ಟೈಮಲ್ಲೂ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಇದೇ ಡಿಫ್ರೆನ್ಸ್ ವರ್ಕ್ ಫ್ರಮ್ ಹೋಮ್ಗೂ ಆಫೀಸ್ಗೂ ಅಷ್ಟೇ. ಇದಾದಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗಲ್ಲಿ ನಂದು ಕ್ಲೋಸ್ ಆಗುತ್ತೆ, ಕೆಲಸ ಮುಗಿಯುತ್ತೆ, ಶಿಫ್ಟ್ ಮುಗಿಯುತ್ತೆ. ಸೊ ನನ್ನ ಫ್ರೆಂಡ್ಸಿಗೆ ಆ್ಯಕ್ಚುಲಿ ಆ ಟೈಮಲ್ಲೇ ಜಾಸ್ತಿ ಕೆಲಸ, ಅಂದರೆ ಕಾಲ್ಸ್ ಇರುತ್ತೆ, ಕ್ಲೈಂಟ್ ಕಾಲ್ಸ್ ಎಲ್ಲ ಇರುತ್ತೆ. ಸೊ ಅವರೆಲ್ಲ ಕೆಲಸ ಮಾಡ್ತಿದ್ರು. ನನಗೆ ಫುಲ್ ಕಣ್ಣೆಲ್ಲ ಉರಿತಾ ಇತ್ತು ಸ್ಕ್ರೀನ್ ನೋಡಿ. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ನಾವು 3 ಜನ ಇವತ್ತು ಗೊತ್ತಿಲ್ಲದಂಗೆ, ಅದು ಅನ್ಪ್ಲ್ಯಾನ್ಡಾಗಿ ವೈಟೇ ಹಾಕ್ಕೊಂಬಂದಿದ್ದೀವಿ ಡ್ರೆಸ್. ಅದೆಲ್ಲ ಆಯಿತು. ಅವರಿಗೆ ಸ್ವಲ್ಪ ಕಾಲ್ಸ್ ಎಲ್ಲ ಇತ್ತು, ನನಗೆ ಕೆಲಸ ಮುಗ್ದಿತ್ತಲ್ಲ. ಸೊ ಹಾಗೆ ತಲೆ ತಿಂತಾ ಕೂತಿದ್ದೆ. ಅದು ಇದು ಅಂತ ಮಾತಾಡಿಕೊಂಡು ನನಗೆ ಫುಲ್ ಬೋರ್ ಆಗ್ತಿತ್ತು. ಸ್ಕ್ರೀನ್ ಜೊತೆಗೆ ಇವರೆಲ್ಲ ವೈಟ್ ಡ್ರೆಸ್ಸು, ನನಗೆ ಫುಲ್ ಲೈಟ್ ಅಂದರೆ ಆಗಲ್ಲ. ಲೈಟೆಲ್ಲ ರಿಫ್ಲೆಕ್ಟ್ ಆಗಿ ಕಣ್ಣೆಲ್ಲ ಉರಿತಾ ಇತ್ತು. ಅದಕ್ಕೆ ಈ ಥರ ಕುತಂತ್ರ ಕೆಲಸಗಳು ಮಾಡಿಕೊಂಡು ಫುಲ್ಲು ಮಜಾ ಮಾಡಿಕೊಂಡು ಅವರಿಗೆಲ್ಲ ಡಿಸ್ಟರ್ಬ್ ಮಾಡ್ಕೊಂಡಿದ್ದೆ. ಅದೆಲ್ಲ ಮುಗಿಸಿ ಅವ್ರದ್ದೆಲ್ಲ ವರ್ಕ್ ಮುಗಿದ ಮೇಲೆ ಎಲ್ಲರೂ ಒಟ್ಟಿಗೆ ಹೊರಡೋದು. ಸೊ ನೈಟ್ ಆಯಿತು, ಒಂದು 7:30 8 ಅಷ್ಟೊತ್ತಿಗೆ ಆಫೀಸಿಂದ ಹೊರಟ್ವಿ. ಸ್ವಲ್ಪ ಲೇಟಾಗೆ ಬಂದಿದ್ವಿ ಬೆಳಿಗ್ಗೆ ಕೂಡ. ಇಷ್ಟೊತ್ತಾದಮೇಲೆ ಇವಾಗ ಮತ್ತೆ 1.5 ಕಿಲೋಮೀಟರ್ ವಾಕ್ ಮಾಡಿ BMTC ಬಸ್ ಹತ್ತಿ ಅಲ್ಲಿಂದ ಇಳಿದು PGಗೆ ಹೋಗೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಇದಿಷ್ಟು ನನ್ನ ವರ್ಕ್ ಲೈಫ್, ನನ್ನ ಆಫೀಸ್ ಡೇ ಈ ಥರ ಇರುತ್ತೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.